ರೈಡ್ಗಳು ಆಗ್ತಿರೋವಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡೋವ ಏನು ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋವಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೇ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದನ್ನು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ ಉಪ್ಪಿಂದ ನೀರು ಕುಡಿಬೇಕು ಅನ್ನೋಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು BJP ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತ್ರ ಮೇಲೆ ಕ್ರಮ ಆಗೋಂಥದ್ದಾಗಬೇಕು. ತಪ್ಪಿಸ್ತ್ರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ, ಬಿಟ್ಕಾಯಿನ್ ಆಗಿದ್ರೆ ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಹಾಗಾಗಿ ಬಿಟ್ಕಾಯಿನಲ್ಲಿ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಏನೇ ಮಾಡಿದ್ರು, ಯಾರೇ ಏನೇ ಮಾಡಿದ್ರು ಇನ್ನು 100 ವರ್ಷ ಆದಮೇಲೆ ಹಿಡಿಬೋದು ಬೇಕಾದ್ರೆ. ಪಾಪ ಏನು ತನಿಖೆ ಮಾಡ್ತಾರಮ್ಮ, ಹೇಳಿದ್ರು ಏನಾರು ಮಾಡಿದಾರ ಮಾಡಲಿ ಅಂತಲೇ ನಾವು ಬಯಸ್ತೀವಿ. ಮಾಡಲಿ, ಹೇಳೋದಲ್ಲ, ಮಾಡಬೇಕು. ಮಾಡಿ ಸತ್ಯ ಹೊರಗೆ ತರುವಂಥ ಕೆಲಸವನ್ನು ಮಾಡಿದ್ರೆ ಭಾಳ ಸಂತೋಷ. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಏನು ತನಿಖೆಯನ್ನು ಮಾಡ್ತಿರೋ, ಯಾಕೆ ಮಾಡಿಲ್ಲ ಇದುವರೆಗೂ? ಸೊ ಈ ಸತ್ಯ ಹೊರಗೆ ಬರುವಂಥದ್ದು ಆಗಲಿ ಅಂತ ನಾನು ಎಲ್ಲರ ಪರವಾಗಿ ಅವ್ರಿಗೆ ಸವಿನಯವಾಗಿ ಕೇಳ್ಕೊತೀನಿ. ಕಾವೇರಿ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಅನ್ನೋದು ಸರ್ಕಾರ, ನೆಕ್ಸ್ಟು ಮಳೆ ಕೂಡ ಕೊರತೆ ಆಗುತ್ತೆ ಅನ್ನೋದು. ಇದರ ಜೊತೆಗೆ ಬೆಂಗಳೂರಿಗೆ ಕಾವೇರಿ ನೀರನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು. ಈಗ ಈ ಕುಡಿಯೋ ನೀರಿನ ಸಮಸ್ಯೆ ಆಗೋದು ಸರ್ಕಾರ ಯಾವ ರೀತಿ ತಪ್ಪಿಸುತ್ತೆ? ನಾನು ಸರ್ಕಾರವನ್ನು ಈ ದಿಕ್ಕಿನಲ್ಲಿ ಬೇಕಾಗಿರೋ ಎಲ್ಲ ಕ್ರಮವನ್ನು, ಇವತ್ತು ನೀರನ್ನು ಸಂಪೂರ್ಣವಾಗಿ ಕುಡಿಯೋಕ್ಕೆ ಬಳಕೆ ಆಗೋಕ್ಕೆ ಮಾಡಬೇಕು. ಈಗ ಬೇರೆ ಬೇರೆ ಚಟುವಟಿಕೆಗೆ ಬಳಕೆಯನ್ನು ಆಗದೆ ಸಂಪೂರ್ಣವಾಗಿ ಕುಡಿಯೋಕ್ಕೇ ವ್ಯವಸ್ಥೆ ಮಾಡೋಂಥದ್ದು ಆಗಬೇಕು. ಹವಾಮಾನ ಏನಾಗುತ್ತೆ ಏನು ಬಿಡುತ್ತೆ ಅಂತ ಗೊತ್ತಾಗಲ್ಲ. ಈ ದಿಕ್ಕಲ್ಲಿ ಸರ್ಕಾರ ಬೇಕಾಗಿರೋಂಥ ಪೂರ್ವಭಾವಿ ಎಲ್ಲ ತಯಾರಿಗಳನ್ನು ಮಾಡಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಕುಡಿಯೋ ನೀರಿಗೆ ಯಾವ ರೀತಿಯಾದಂಥ ಹಾಹಾಕಾರವಿಲ್ಲದೆ, ಕೊರತೆ ಇಲ್ಲದೆ ನಿರ್ವಹಣೆಯನ್ನು ಮಾಡಬೇಕು ಅಂತಲೂ ನಾನು ಒತ್ತಾಯವನ್ನು ಮಾಡ್ತಾ, ಮತ್ತು ಈ ದಿಕ್ಕಲ್ಲಿ ಸ್ಪಷ್ಟ ಮಾಹಿತಿನ ಸರ್ಕಾರ BWSSB ಮೂಲಕ ಬೆಂಗಳೂರು ನಗರ ಮತ್ತು ಇತರ ಭಾಗದಲ್ಲೂ ಮಾಹಿತಿನ ಕೊಡಬೇಕು, ಸ್ಪಷ್ಟಗೊಳಿಸಬೇಕು. ನೀರಿನ ಸಮಸ್ಯೆ ಬರೋಲ್ಲ, ನೀರಿನ ಗೊಂದಲ ಬರೋಲ್ಲ, ನೀರಿನ ಕೊರತೆ ಬರೋಲ್ಲ ಅನ್ನೋದನ್ನ ಜನರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು BWSSB ಅವರು ಮಾಡೋ ಮೂಲಕ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ನಗರ, ಈ ನಗರದಲ್ಲಿ ನೀರಿಗೆ ಕೊರತೆ ಇದೆ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಸರ್ಕಾರ ಎಲ್ಲ ರೀತಿಯಾದಂಥ ಕ್ರಮವನ್ನು, ಮುಂಜಾಗ್ರತೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಲಿ ಅಂತಲೂ ನಾನು ಜನರ ಪರವಾಗಿ ಕೇಳ್ಕೊತೀನಿ ಮತ್ತು ಸ್ಪಷ್ಟಗೊಳಿಸಿ ಅಂತಲೂ ಕೇಳ್ಕೊತೀನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.